Hi all, welcome to YouTube channel Study Karnataka. This is the second video in which we will be studying Karnataka related current events of last 1 year and that are important for KS as well as KPSC or KE examination. Recently one video was uploaded, that is video number 1. Most of the people have given good response on it and that's the reason we are continuing it. In this video we will be covering within 5 minutes as much as possible the current events that will be useful for examination. If at all any feedback, please do comment it. If at all any questions are asked in the video, please do try to answer those in the comment section so that it will be useful for you to recall in the examination. One more information on KPSC backward class welfare officer, that we will be launching the test series on 27th or on 28th August. Do remember these dates. On 27th or 28th August, it's taking time to set the question paper because we need to create a questions that can be replicate or that is the standard of KPSC, and that's the reason it takes time to create the test series. So let's begin this video. First question is, Karnataka State Dementia Action Plan was planned to launch on which date? That means it has been launched, but it is launched on which date? Karnataka Rajya ಬುದ್ಧಿಮಾಂದ್ಯತೆಯ ಕ್ರಿಯಾ ಯೋಜನೆಯನ್ನು ಯಾವ ದಿನಾಂಕದಂದು ಪ್ರಾರಂಭಿಸಲು ಯೋಜಿಸಲಾಗಿದೆ? ಇದು ಬಂದು 2023ರಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಬಂದು ಸೆಪ್ಟೆಂಬರ್ 21. ಈ ಸೆಪ್ಟೆಂಬರ್ 21ನ್ನು ಎದಕ್ಕೆ ಚೂಸ್ ಮಾಡಿದ್ದಾರೆ ಅಂದರೆ ವರ್ಲ್ಡ್ ಅಲ್ಝೈಮರ್ಸ್ ಡೇ, ಅದು ವರ್ಲ್ಡ್ ಬುದ್ಧಿಮಾಂದ್ಯತೆಯ ದಿನ ಆಗಿದ್ದರಿಂದ ವರ್ಲ್ಡ್ ಅಲ್ಝೈಮರ್ಸ್ ಡೇ ಸೆಪ್ಟೆಂಬರ್ 21 ಚೂಸ್ ಮಾಡಲಾಗಿತ್ತು. ನೀವು ಅಲ್ಝೈಮರ್ಸ್ ಡೇ ಸಿಂಬಾಲ್ ನೋಡ್ಬೋದು. ಏಡ್ಸಿಗೆ ಇದೇ ರೆಡ್ ಕಲರ್ ಆಗಿರುತ್ತೆ, ಆದರೆ ಅಲ್ಝೈಮರ್ಸ್ಗೆ ಇದು ಪರ್ಪಲ್ ಕಲರ್ ಆಗಿರುತ್ತೆ. Next, recently in Karnataka, where has been megalithic dolmen site has been discovered in Karnataka. ಇತ್ತೀಚೆಗೆ ಕರ್ನಾಟಕದಲ್ಲಿ ಮೆಗಾಲಿಥಿಕ್ ಡಾಲ್ಮೆನ್ ಸೈಟ್ ಅನ್ನು ಕರ್ನಾಟಕದಲ್ಲಿ ಎಲ್ಲಿ ಕಂಡುಹಿಡಿಯಲಾಗಿದೆ? ಇದು ಬಂದು ಮೂಡಬಿದ್ರೆ, ದಕ್ಷಿಣ ಕನ್ನಡ. ಈ ರೀತಿಯಾಗಿ ಒಂದು ಸೈಟ್ ಇದೆ, ಅದು ಕೆಲವೊಂದು ಈ ರೀತಿಯಾದ ಅವಶೇಷಗಳು ಸಿಗುತ್ತವೆ, ಅದಕ್ಕಾಗಿ ಇವರು ಮೆಗಾಲಿಥಿಕ್ ಸೈಟ್ ಎಂದು ಕರೆಯುತ್ತಾರೆ. ಯಾಕಂದರೆ ಆಗ ಪುರಾತನ ಕಾಲದಲ್ಲಿ ಯಾರೆಲ್ಲ ಇಲ್ಲಿ ಉಳಿದು ಬದುಕೋಗಿದ್ದಾರಲ್ಲ ಅವರು ಈ ರೀತಿಯಾದ ಕೆಲವೊಂದು ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅವುಗಳನ್ನು ರೀಸೆಂಟಾಗಿ ಮೂಡುಬಿದ್ರೆ ದಕ್ಷಿಣ ಕನ್ನಡದಲ್ಲಿ ಕಂಡುಹಿಡಿಯಲಾಗಿದೆ. ಈ ಕ್ವಶನ್ ಕೇಳತಕ್ಕಂಥ ಚಾನ್ಸ್ ಇದೆ, ಯಾಕಂದರೆ ಏನ್ಸಿಯಂಟ್ ಇಂಡಿಯಾದ ಬಗ್ಗೆ ಯಾವುದಾದ್ರೂ ಕ್ವಶನ್ ಕೇಳಬೇಕಾದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಬೇಕಾಗಿದ್ದಲ್ಲಿ ಇಂಥ ಒಂದು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್, ಸಸ್ಯ ಶ್ಯಾಮಲಾಂ ಸ್ಕೀಮ್ ವಾಸ್ ಲಾಂಚ್ಡ್ ಟು ಪ್ಲಾಂಟ್ ಹೌ ಮಚ್ ಲ್ಯಾಕ್ಸ್ ಆಫ್ ಸ್ಯಾಪ್ಲಿಂಗ್ಸ್ ಬೈ ದಿ ನೆಕ್ಸ್ಟ್ ಇಯರ್. ಮುಂದಿನ ವರ್ಷಕ್ಕೆ ಎಷ್ಟು ಲಕ್ಷ ಸಸಿಗಳನ್ನು ನೆಡಲು ಸಸ್ಯ ಶ್ಯಾಮಲ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ನೆನ್ಬಿಟ್ಕೊಳ್ಳಿ, ಮುಂದಿನ ವರ್ಷ ಅಂದರೆ 2024 ಒಳಗಾಗಿ ಟೋಟಲ್ ಆಗಿ 50 ಲಕ್ಷ ಸಸಿಗಳನ್ನು ನೆಡಬೇಕೆಂದು ವಿಚಾರವಾಗಿದೆ. ಮತ್ತೊಂದೇನೆಂದರೆ, ಒಂದು ಗಿಡವನ್ನು 1ನೇಂತೆಯಿಂದ 12ನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೆ, ಪ್ರತಿಯೊಂದು ಸ್ಟೂಡೆಂಟಿಗೆ, ಪ್ರತಿಯೊಂದು ಸ್ಕೂಲಿಗೆ 50 ಸಸಿಗಳನ್ನು ನೀಡಲಾಗುತ್ತೆ. ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ 100 ಸಸಿಗಳನ್ನು ನೀಡಲಾಗುತ್ತೆ. ಒಮ್ಮೆ ನೀವು ಸಸಿಗಳನ್ನು ಪ್ಲ್ಯಾಂಟ್ ಮಾಡಿದ ಮೇಲೆ 2 ವರ್ಷಗಳ ಕಾಲ ನೀವು ಆ ಥರ ನೀರು ಹಾಕುವುದಾಗಲಿ ಗೊಬ್ಬರ ಹಾಕುವುದಾಗಲಿ ಕೆಲಸ ಮಾಡಬೇಕು. 5 ವರ್ಷಗಳಲ್ಲಿ ಟೋಟಲ್ ಆಗಿ 25 ಕೋಟಿ ಸಸಿಗಳನ್ನು ನೆಡಬೇಕೆಂದು ಈ ಒಂದು ಯೋಜನೆ ಹೊಂದಿದ್ದಾರೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಇದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು, ಅದರೊಂದಿಗೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್. ಡಿಪಾರ್ಟ್ಮೆಂಟ್ಗಳನ್ನು ನೆನ್ಪಿಡಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಸೆಂಟೆನ್ಸ್ ವೈಸ್ ಬಂದಾಗ ಡಿಪಾರ್ಟ್ಮೆಂಟ್ಗಳನ್ನು ತಪ್ಪು ಕೊಟ್ಟಿರ್ತಾರೆ, ಹೀಗಾಗಿ ಎಲಿಮಿನೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಇನ್ ಬೆಂಗಳೂರು ಬೈ ವಿಚ್ ಇನ್ಸ್ಟಿಟ್ಯೂಷನ್? ಯಾವ ಸಂಸ್ಥೆಯಿಂದ ಸಸ್ಯ ಆರೋಗ್ಯ ಕ್ಲಿನಿಕ್ ಅನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗಿದೆ? ಇದು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್. ಇದು ಒಂದು ಹೆಸರುಘಟ್ಟ ಬೆಂಗಳೂರಿನಲ್ಲಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. 10th year anniversary of ಕ್ಷೀರಭಾಗ್ಯ ಸ್ಕೀಮ್ ವಾಸ್ ಸೆಲೆಬ್ರೇಟೆಡ್ ಬೈ ಎ ಫಂಕ್ಷನ್ ಬೈ ದಿ KMF ಇನ್ ವಿಚ್ ಪ್ಲೇಸ್? ಕ್ಷೀರಭಾಗ್ಯ ಯೋಜನೆಯ 10ನೇ ವರ್ಷದ ವಾರ್ಷಿಕೋತ್ಸವವನ್ನು KMF ಅವರು ಯಾವ ಸ್ಥಳದಲ್ಲಿ ಆಚರಿಸಿದ್ದಾರೆ? ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ಸ್ಕೀಮ್ ಆಗಿದೆ ಕರ್ನಾಟಕದ್ದು. ಇದು ಒಂದು ಮಧುಗಿರಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇದಕ್ಕಾಗಿ ಈ ಕ್ಷೀರಭಾಗ್ಯ ಸ್ಕೀಮ್ ಯಾವ ದಿನಾಂಕದಂದು ಲಾಂಚ್ ಮಾಡಿದ್ದಾರೆ ಅದನ್ನು ನೆನಪಿಡಲೇಬೇಕಾಗುತ್ತೆ. ಇದು ಬಂದು 1 ಆಗಸ್ಟ್ 2013. ಹಾಗಾದರೆ ವರ್ಲ್ಡ್ ಮಿಲ್ಕ್ ಡೇ, ರೈಟ್, ವರ್ಲ್ಡ್ ಮಿಲ್ಕ್ ಡೇ ಯಾವ ದಿನ ಇದೆ? ಹಾಗೂ KMF ಅನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಇವೆರಡನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಅಲಾಂಗ್ ವಿತ್ ಇಂಡಿಯಾ ವಿಚ್ ಅದರ್ ಕಂಟ್ರಿ ಸೆಲೆಬ್ರೇಟ್ಸ್ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಆನ್ ಸೆಪ್ಟೆಂಬರ್ 15th? ಭಾರತದ ಜೊತೆಗೆ ಬೇರೆ ಯಾವ ದೇಶವು ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಇಂಜಿನಿಯರ್ ದಿನವನ್ನು ಆಚರಿಸುತ್ತದೆ? ಇದು ಬಂದು ಶ್ರೀಲಂಕಾ ಮತ್ತು ತಾಂಜೇನಿಯಾ.
ಬೆಂಗಳೂರು ಟೆಕ್ ಸಮಿಟ್ 2023 ಹೆಲ್ಡ್ ಬಿಟ್ವೀನ್ ವಿಚ್ ಡೇಟ್ಸ್? ಈ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ KPSC ಈಗ ನೀವು ರೀಸೆಂಟಾಗಿ ಸ್ಯಾಡ್ ಕ್ವಶನ್ ಪೇಪರ್ ನೋಡಿದರೆ ಆ ಎರಡು ಕ್ವಶನ್ ಪೇಪರ್ನಲ್ಲಿ ಫ್ಯಾಕ್ಟ್ಗಳ ಮೇಲೆ ತುಂಬಾ ಒತ್ತು ಮಾಡಿ ಕೇಳಿದ್ದಾರೆ. ಹೀಗಾಗಿ ಈ ಡೇಟ್ಗಳನ್ನು ನೆನಪಿಡುವುದು ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರು ಟೆಕ್ ಶೃಂಗಸಭೆ 2023 ಯಾವ ದಿನಾಂಕಗಳ ನಡುವೆ ನಡೆಯಿತು? ಇದು ಬಂದು ನವೆಂಬರ್ 29ರಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೆ ಈ ಬೆಂಗಳೂರು ಟೆಕ್ ಸಮಿಟ್ 2023 ನಡೆದಿದೆ. ಹಾಗಾದರೆ ಈ ಟೆಕ್ ಸಮಿಟ್ಟಿನ ದೇಹವಾಕ್ಯವೇನು? ವಾಟ್ ಈಸ್ ದಿ ಥೀಮ್ ಆಫ್ ದಿಸ್ ಟೆಕ್ ಸಮಿಟ್? ಪ್ಲೀಸ್ ಡು ಕಮೆಂಟ್ ಇಟ್. ವಾಟ್ ಈಸ್ ಪ್ಲೇಸ್ ಆಫ್ ಬೆಂಗಳೂರು ಇನ್ ಟರ್ಮ್ಸ್ ಆಫ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದಿ ವರ್ಲ್ಡ್? ಅಂದರೆ ವಿಶ್ವದ ಅತಿದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ನಲ್ಲಿ ಬೆಂಗಳೂರಿನ ಸ್ಥಾನ ಜಗತ್ತಿನಲ್ಲಿ ಎಷ್ಟನೇದಾಗಿದೆ? ಇದು ಒಂದು 4ನೇ ಸ್ಥಾನವಾಗಿದೆ. 87th ಆಲ್ ಇಂಡಿಯಾ ಕನ್ನಡ ಸಾಹಿತ್ಯ ಸಮ್ಮೇಳನ ವಾಸ್ ಟು ಬಿ ಹೆಲ್ಡ್ ಇನ್ ಮಂಡ್ಯ ಹ್ಯಾಸ್ ಬೀನ್ ಪೋಸ್ಟ್ಪೋನ್ಡ್ ಡ್ಯೂ ಟು ಡ್ರೌಟ್ ಇನ್ ಸ್ಟೇಟ್. ಸೊ ವೆನ್ ವಾಸ್ ಇಟ್ ಫಾರ್ಮ್ಡ್ ಆ್ಯಂಡ್ ವೇರ್ ಡಿಡ್ ಇಟ್ಸ್ ಫಸ್ಟ್ ಮೀಟಿಂಗ್ ಆರ್ ಸಮಿಟ್ ಹೆಲ್ಡ್? ಮಂಡ್ಯದಲ್ಲಿ ನಡೆಯಬೇಕಾಗಿದ್ದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಾಜ್ಯದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಮುಂದೂಡಲ್ಪಟ್ಟಿದೆ. ಹಾಗಾದರೆ ಅದು ಯಾವಾಗ ರಚನೆಯಾಯಿತು ಮತ್ತು ಮೊದಲ ಶೃಂಗಸಭೆ ಎಲ್ಲಿ ನಡೆಯಿತು? ಇದು ಒಂದು 1915ರಲ್ಲಿ ರಚನೆಯಾಗಿದೆ. ಇದು ಒಂದು ಮೊದಲನೇ ಶೃಂಗಸಭೆ ಬೆಂಗಳೂರಿನಲ್ಲಿ ನಡೆದಿತ್ತು. ನೆಕ್ಸ್ಟ್, 7th ನಾವಿಕಾ ವರ್ಲ್ಡ್ ಕನ್ನಡ ಸಮಿಟ್ 2023 ಹೆಲ್ಡ್ ಫ್ರಮ್ 1st September to 3rd September ಇನ್ ವಿಚ್ ಪ್ಲೇಸ್? ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. 7ನೇ ನಾವಿಕ ವಿಶ್ವ ಕನ್ನಡ ಶೃಂಗಸಭೆ 2023 ಸೆಪ್ಟೆಂಬರ್ 1ರಿಂದ 3ನೇ ಸೆಪ್ಟೆಂಬರ್ವರೆಗೆ ನಡೆದಿದೆ. ಇದು ಯಾವ ಸ್ಥಳದಲ್ಲಿ ನಡೆಯಿತು? ಇದು ಒಂದು ನೆನ್ಪಿಟ್ಕೊಳ್ಳಿ, ಆಸ್ಟಿನ್ ಟೆಕ್ಸಾಸ್ USA ನಡೆಯಿತು. ಹಾಗಾದರೆ ಈಗ ಇದರ ಥೀಮ್ ನಿಮಗೆ ಕೇಳ್ಬೋದು, ಅದಕ್ಕಾಗಿ ಥೀಮ್ ಕೂಡ ನಾನು ಕೊಟ್ಟಿದ್ದೇನೆ. ಇದರ ಥೀಮ್ ಬಂದು ಆನಂದ ಅನುಭವ ಅನುಬಂಧ. ಇದರ ಥೀಮ್ ಆಗಿತ್ತು ಆನಂದ ಅನುಭವ ಅನುಬಂಧ. ಒಂದು ನೆನ್ಪಿಟ್ಕೊಳ್ಳಿ, ಇದು 7ನೇ ಸಮಿಟ್ ಆಗಿತ್ತು. ಫೆಸ್ಟಿವಲ್ ಆಫ್ ವೆಪನ್ಸ್ ಆಲ್ಸೋ ನೋನ್ ಆಸ್ ಕೈಪೋಡ್ ಈಸ್ ಸೆಲೆಬ್ರೇಟೆಡ್ ಬೈ ವಿಚ್ ಕಮ್ಯುನಿಟಿ ಇನ್ ವಿಚ್ ಪ್ಲೇಸ್? ಆಯುಧಗಳ ಹಬ್ಬವನ್ನು ಕೈಪೋಡ್ ಎಂದು ಕರೆಯುತ್ತಾರೆ. ಯಾವ ಸಮುದಾಯದವರು ಹಾಗೂ ಯಾವ ಸ್ಥಳದಲ್ಲಿ ಇದನ್ನು ಆಚರಿಸುತ್ತಾರೆ? ಇದು ಬಂದು ಕೊಡವ ಕಮ್ಯುನಿಟಿದವರು ಕೂರ್ಗ್ನಲ್ಲಿ ಆಚರಿಸುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. If at all you are new to the Study Karnataka, please do subscribe the channel. If you want PDF, you can join the Telegram channel. And again, we are telling you that the test series for Welfare Backward Class Officer will be launched on 27th or else on 28th. Please do wait for this. We will be launching it soon. We are on it. We are working on it. Thanks for watching the video. Have a nice day. Bye.